ಪರಮೇಶ್ವರ್ ವಿರುದ್ಧ ಬೆಟ್ಟಿಂಗ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ಗೆ ತಡೆಯಾಜ್ಞೆ ಬಗ್ಗೆ ಡಾ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಕೋರ್ಟ್ ತಡೆ ನೀಡಿದೆ, ಅದಕ್ಕೆ ವ್ಯಾಖ್ಯಾನಿಸಬೇಕಾಗಿಲ್ಲ. ನಾನು ಸಾಮಾನ್ಯವಾಗಿ ಮಾತಾಡಿರುವಂತದ್ದು ಒಂದು ಮಾತದು, ಅದಕ್ಕೂ ಕೇಸ್ ಹಾಕಿ ಕೋರ್ಟ್ಗೆ ಹೋಗಿದ್ದಾರೆ. ಇದರ ಉದ್ದೇಶ ನೀವೇ ಅರ್ಥ ಮಾಡ್ಕೊಳ್ಬೇಕು ಅಂತ ಗೃಹ ಸಚಿವರು ಹೇಳಿದ್ದಾರೆ. ಯುಗಾದಿ ಸಮಯದಲ್ಲಿ ಕೆಲವು ಆಟಗಳನ್ನ ಆಡ್ತಾರೆ, ಮಂಗಳೂರು ಭಾಗದಲ್ಲಿ ಕೋಳಿ ಅಂಕ ಆಡ್ತಾರೆ, ಅದಕ್ಕೆಲ್ಲ ನಾವು ಪ್ರಚೋದನೆ ನೀಡ್ತೀವಾ? ಹೀಗೆ ನಾನು ಮಾತನಾಡಿದ್ದು ಬೆಟ್ಟಿಂಗಿಗೆ ಪ್ರಚೋದನೆ ಆಗತ್ತಾ? ಹೈಕೋರ್ಟ್ ಕೇಸ್ಗೆ ಸ್ಟೇ ನೀಡಿದೆ, ಇದನ್ನು ನಾನು ಸ್ವಾಗತಿಸ್ತೀನಿ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಏನ್ ಮಾಡ್ಬೇಕು ಅದಕ್ಕೆ? ಅಲ್ಲ, ಏನ್ ಮಾಡೋಣ? ಸ್ಟೇ ಸಿಕ್ಕಿದೆ ಅಂದ್ರೆ ಸ್ಟೇ ಸಿಕ್ಕಿದೆ ಅಷ್ಟೇ. ಸ್ಟೇ ಸಿಕ್ಕಿದೆ ಅಂದ್ರೆ ಸ್ಟೇ ಸಿಕ್ಕಿದೆ, ಅದಕ್ಕೇನು ವ್ಯಾಖ್ಯಾನ ಮಾಡೋ ಅಂತದ್ದೇನಿಲ್ಲ. ಏನಾರ ಇದೆಯಾ? ಏನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಲ್ಲಲ್ಲ, ತಿಳ್ಕೊಳ್ಳೋದು ನಾವು ನೋಡಿ, ನೀವು ಎಲ್ಲ ಅನೇಕ ಜನ ಇದ್ರಿ ಆ ಕಾರ್ಯಕ್ರಮದಲ್ಲಿ. ಒಂದು ಲೈಟರ್ ವೇನಲ್ಲಿ ಮಾಡಿದಂತ ಮಾತು, ಅದನ್ನ ಈ ರೀತಿ ಎಲ್ಲ ಅದಕ್ಕೆ ಕಾನೂನು ಜೋಡಿಸಿ ಅದಕ್ಕೆ ಬೇರೆ ರೀತಿ ಅರ್ಥೈಸಿಕೊಂಡು ಕೋರ್ಟಿಗೆ ಹೋಗಿ ನನ್ನ ಮೇಲೆ ಪೆಟಿಷನ್ ಹಾಕೋ ಮಟ್ಟಕ್ಕೆ ಮಾಡ್ತಾರೆ ಅಂದ್ರೆ ಅದನ್ನ ನೀವುಗಳೇ ಅರ್ಥ ಮಾಡ್ಕೋಬೇಕು, ಏನು ಉದ್ದೇಶ ಏನು ಅಂತ. ಆಯ್ತಾ? ಒಬ್ಬ ಗೃಹ ಸಚಿವನಾಗಿ ರಾಜ್ಯದಲ್ಲಿ ಜವಾಬ್ದಾರಿಯನ್ನು ಹೊತ್ತು ಮತ್ತು ಕಾನೂನನ್ನ ಅರ್ಥೈಸಿಕೊಂಡು 40 ವರ್ಷ ರಾಜಕಾರಣ ಮಾಡಿ ನಾನು ವೈಯಕ್ತಿಕವಾಗಿ ಅಂತ ಒಂದು ಕೆಲಸ ಮಾಡ್ತೇನೆ ಮಾಡೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಒಂದು ಲೈಟರ್ ವೇನಲ್ಲಿ ಹಳ್ಳಿ ಭಾಷೆನಲ್ಲಿ ನಾವು ಮಾತಾಡಿರ್ತೀವಿ, ಎಷ್ಟೋ ವಿಚಾರ ಮಾತಾಡ್ತೀವಿ. ಈಗ ಯುಗಾದಿ ಹಬ್ಬದಲ್ಲಿ ಹಳ್ಳಿಗಳಲ್ಲೆಲ್ಲ ತಾವು ನೋಡಿದಿರಿ, ಏನದು ಹೆಡ್ಸು ಬೂಟ್ಸು ಅಂತ ಮಾಡ್ತಾರೆ. ಅದು ಎಷ್ಟೋ ಸಾರಿ ಅವ್ರು ಯಾರು ಅವ್ರಿಗೆ ಪರ್ಮಿಷನ್ ಕೊಟ್ಟಿರ್ತಾರ? ಅವರೇ ಹಳ್ಳಿ ಒಳಗೆ ಒಂದು ದಿನದ ಮಟ್ಟಿಗೆ, ಅದು 1-2 ಗಂಟೆ ಮಟ್ಟಿಗೆ ಆಡ್ಕೊಂಡು ಹೋಗ್ತಾರೆ. ಅದನ್ನ ನಾವೇನ್ ರೆಗ್ಯುಲರೈಸ್ ಮಾಡಿ ಆಡಿ ಅಂತ ಪ್ರಚೋದನೆ ಮಾಡ್ತೀವ? ಪರಮೇಶ್ವರ್ ವಿರುದ್ಧ ಬೆಟ್ಟಿಂಗ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ಗೆ ತಡೆಯಾಜ್ಞೆ ಬಗ್ಗೆ ಡಾ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಕೋರ್ಟ್ ತಡೆ ನೀಡಿದೆ, ಅದಕ್ಕೆ ವ್ಯಾಖ್ಯಾನಿಸಬೇಕಾಗಿಲ್ಲ. ನಾನು ಸಾಮಾನ್ಯವಾಗಿ ಮಾತಾಡಿರುವಂತದ್ದು ಒಂದು ಮಾತದು, ಅದಕ್ಕೂ ಕೇಸ್ ಹಾಕಿ ಕೋರ್ಟ್ಗೆ ಹೋಗಿದ್ದಾರೆ. ಇದರ ಉದ್ದೇಶ ನೀವೇ ಅರ್ಥ ಮಾಡ್ಕೊಳ್ಬೇಕು ಅಂತ ಗೃಹ ಸಚಿವರು ಹೇಳಿದ್ದಾರೆ. ಯುಗಾದಿ ಸಮಯದಲ್ಲಿ ಕೆಲವು ಆಟಗಳನ್ನ ಆಡ್ತಾರೆ, ಮಂಗಳೂರು ಭಾಗದಲ್ಲಿ ಕೋಳಿ ಅಂಕ ಆಡ್ತಾರೆ, ಅದಕ್ಕೆಲ್ಲ ನಾವು ಪ್ರಚೋದನೆ ನೀಡ್ತೀವಾ? ಹೀಗೆ ನಾನು ಮಾತನಾಡಿದ್ದು ಬೆಟ್ಟಿಂಗಿಗೆ ಪ್ರಚೋದನೆ ಆಗತ್ತಾ? ಹೈಕೋರ್ಟ್ ಕೇಸ್ಗೆ ಸ್ಟೇ ನೀಡಿದೆ, ಇದನ್ನು ನಾನು ಸ್ವಾಗತಿಸ್ತೀನಿ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಏನ್ ಮಾಡ್ಬೇಕು ಅದಕ್ಕೆ? ಅಲ್ಲ, ಏನ್ ಮಾಡೋಣ? ಸ್ಟೇ ಸಿಕ್ಕಿದೆ ಅಂದ್ರೆ ಸ್ಟೇ ಸಿಕ್ಕಿದೆ ಅಷ್ಟೇ. ಸ್ಟೇ ಸಿಕ್ಕಿದೆ ಅಂದ್ರೆ ಸ್ಟೇ ಸಿಕ್ಕಿದೆ, ಅದಕ್ಕೇನು ವ್ಯಾಖ್ಯಾನ ಮಾಡೋ ಅಂತದ್ದೇನಿಲ್ಲ. ಏನಾರ ಇದೆಯಾ? ಏನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಲ್ಲಲ್ಲ, ತಿಳ್ಕೊಳ್ಳೋದು ನಾವು ನೋಡಿ, ನೀವು ಎಲ್ಲ ಅನೇಕ ಜನ ಇದ್ರಿ ಆ ಕಾರ್ಯಕ್ರಮದಲ್ಲಿ. ಒಂದು ಲೈಟರ್ ವೇನಲ್ಲಿ ಮಾಡಿದಂತ ಮಾತು, ಅದನ್ನ ಈ ರೀತಿ ಎಲ್ಲ ಅದಕ್ಕೆ ಕಾನೂನು ಜೋಡಿಸಿ ಅದಕ್ಕೆ ಬೇರೆ ರೀತಿ ಅರ್ಥೈಸಿಕೊಂಡು ಕೋರ್ಟಿಗೆ ಹೋಗಿ ನನ್ನ ಮೇಲೆ ಪೆಟಿಷನ್ ಹಾಕೋ ಮಟ್ಟಕ್ಕೆ ಮಾಡ್ತಾರೆ ಅಂದ್ರೆ ಅದನ್ನ ನೀವುಗಳೇ ಅರ್ಥ ಮಾಡ್ಕೋಬೇಕು, ಏನು ಉದ್ದೇಶ ಏನು ಅಂತ. ಆಯ್ತಾ? ಒಬ್ಬ ಗೃಹ ಸಚಿವನಾಗಿ ರಾಜ್ಯದಲ್ಲಿ ಜವಾಬ್ದಾರಿಯನ್ನು ಹೊತ್ತು ಮತ್ತು ಕಾನೂನನ್ನ ಅರ್ಥೈಸಿಕೊಂಡು 40 ವರ್ಷ ರಾಜಕಾರಣ ಮಾಡಿ ನಾನು ವೈಯಕ್ತಿಕವಾಗಿ ಅಂತ ಒಂದು ಕೆಲಸ ಮಾಡ್ತೇನೆ ಮಾಡೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಒಂದು ಲೈಟರ್ ವೇನಲ್ಲಿ ಹಳ್ಳಿ ಭಾಷೆನಲ್ಲಿ ನಾವು ಮಾತಾಡಿರ್ತೀವಿ, ಎಷ್ಟೋ ವಿಚಾರ ಮಾತಾಡ್ತೀವಿ. ಈಗ ಯುಗಾದಿ ಹಬ್ಬದಲ್ಲಿ ಹಳ್ಳಿಗಳಲ್ಲೆಲ್ಲ ತಾವು ನೋಡಿದಿರಿ, ಏನದು ಹೆಡ್ಸು ಬೂಟ್ಸು ಅಂತ ಮಾಡ್ತಾರೆ. ಅದು ಎಷ್ಟೋ ಸಾರಿ ಅವ್ರು ಯಾರು ಅವ್ರಿಗೆ ಪರ್ಮಿಷನ್ ಕೊಟ್ಟಿರ್ತಾರ?
ಅವರೇ ಹಳ್ಳಿ ಒಳಗೆ ಒಂದು ದಿನದ ಮಟ್ಟಿಗೆ, ಅದು 1-2 ಗಂಟೆ ಮಟ್ಟಿಗೆ ಆಡ್ಕೊಂಡು ಹೋಗ್ತಾರೆ. ಅದನ್ನ ನಾವೇನ್ ರೆಗ್ಯುಲರೈಸ್ ಮಾಡಿ ಆಡಿ ಅಂತ ಪ್ರಚೋದನೆ ಮಾಡ್ತೀವ? ಪರಮೇಶ್ವರ್ ವಿರುದ್ಧ ಬೆಟ್ಟಿಂಗ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ಗೆ ತಡೆಯಾಜ್ಞೆ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಕೋರ್ಟ್ ತಡೆ ನೀಡಿದೆ, ಅದಕ್ಕೆ ವ್ಯಾಖ್ಯಾನಿಸಬೇಕಾಗಿಲ್ಲ. ನಾನು ಸಾಮಾನ್ಯವಾಗಿ ಮಾತಾಡಿರುವಂತದ್ದು ಒಂದು ಮಾತದು. ಅದಕ್ಕೂ ಕೇಸ್ ಹಾಕಿ ಕೋರ್ಟ್ಗೆ ಹೋಗಿದ್ದಾರೆ. ಇದರ ಉದ್ದೇಶ ನೀವೇ ಅರ್ಥ ಮಾಡ್ಕೊಳ್ಬೇಕು ಅಂತ ಗೃಹ ಸಚಿವರು ಹೇಳಿದ್ದಾರೆ. ಯುಗಾದಿ ಸಮಯದಲ್ಲಿ ಕೆಲವು ಆಟಗಳನ್ನ ಆಡ್ತಾರೆ, ಮಂಗಳೂರು ಭಾಗದಲ್ಲಿ ಕೋಳಿ ಅಂಕ ಆಡ್ತಾರೆ. ಅದಕ್ಕೆಲ್ಲ ನಾವು ಪ್ರಚೋದನೆ ನೀಡ್ತೀವಾ? ಹೀಗೆ ನಾನು ಮಾತನಾಡಿದ್ದು ಬೆಟ್ಟಿಂಗಿಗೆ ಪ್ರಚೋದನೆ ಆಗತ್ತಾ? ಹೈಕೋರ್ಟ್ ಕೇಸ್ಗೆ ಸ್ಟೇ ನೀಡಿದೆ, ಇದನ್ನು ನಾನು ಸ್ವಾಗತಿಸ್ತೀನಿ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಏನ್ ಮಾಡ್ಬೇಕು ಅದಕ್ಕೆ? ಅಲ್ಲ, ಏನ್ ಮಾಡೋಣ? ಸ್ಟೇ ಸಿಕ್ಕಿದೆ ಅಂದ್ರೆ ಸ್ಟೇ ಸಿಕ್ಕಿದೆ ಅಷ್ಟೇ. ಸ್ಟೇ ಸಿಕ್ಕಿದೆ ಅಂದ್ರೆ ಸ್ಟೇ ಸಿಕ್ಕಿದೆ. ಅದಕ್ಕೇನ ವ್ಯಾಖ್ಯಾನ ಮಾಡೋ ಅಂತದ್ದೇನಿದೆ? ಏನಾರ ಇದೆಯಾ? ಏನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಲ್ಲಲ್ಲ, ತಿಳ್ಕೊಳ್ಳೋದು ನಾವು ನೋಡಿ, ನೀವು ಎಲ್ಲ ಅನೇಕ ಜನ ಇದ್ರಿ ಆ ಕಾರ್ಯಕ್ರಮದಲ್ಲಿ. ಒಂದು ಲೈಟರ್ ವೇನಲ್ಲಿ ಮಾಡಿದಂತ ಮಾತು, ಅದನ್ನ ಈ ರೀತಿ ಎಲ್ಲ ಅದಕ್ಕೆ ಕಾನೂನು ಜೋಡಿಸಿ ಅದಕ್ಕೆ ಬೇರೆ ರೀತಿ ಅರ್ಥೈಸಿಕೊಂಡು ಕೋರ್ಟಿಗೆ ಹೋಗಿ ನನ್ನ ಮೇಲೆ ಪೆಟಿಷನ್ ಹಾಕೋ ಮಟ್ಟಕ್ಕೆ ಮಾಡ್ತಾರೆ ಅಂದ್ರೆ ಅದನ್ನ ನೀವುಗಳೇ ಅರ್ಥ ಮಾಡ್ಕೋಬೇಕು, ಏನು ಉದ್ದೇಶ ಏನು ಅಂತ. ಆಯ್ತಾ? ಒಬ್ಬ ಗೃಹ ಸಚಿವನಾಗಿ ರಾಜ್ಯದಲ್ಲಿ ಜವಾಬ್ದಾರಿಯನ್ನು ಹೊತ್ತು ಮತ್ತು ಕಾನೂನನ್ನ ಅರ್ಥೈಸಿಕೊಂಡು 40 ವರ್ಷ ರಾಜಕಾರಣ ಮಾಡಿ ನಾನು ವೈಯಕ್ತಿಕವಾಗಿ ಅಂತ ಒಂದು ಕೆಲಸ ಮಾಡ್ತೇನೆ ಮಾಡೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಒಂದು ಲೈಟರ್ ವೇನಲ್ಲಿ ಹಳ್ಳಿ ಭಾಷೆನಲ್ಲಿ ನಾವು ಮಾತಾಡಿರ್ತೀವಿ, ಎಷ್ಟೋ ವಿಚಾರ ಮಾತಾಡ್ತೀವಿ. ಈಗ ಯುಗಾದಿ ಹಬ್ಬದಲ್ಲಿ ಹಳ್ಳಿಗಳಲ್ಲೆಲ್ಲ ತಾವು ನೋಡಿದಿರಿ, ಏನದು ಹೆಡ್ಸು ಬೂಟ್ಸು ಅಂತ ಮಾಡ್ತಾರೆ. ಅದು ಎಷ್ಟೋ ಸಾರಿ ಅವ್ರು ಯಾರು ಅವ್ರಿಗೆ ಪರ್ಮಿಷನ್ ಕೊಟ್ಟಿರ್ತಾರ? ಅವರೇ ಹಳ್ಳಿ ಒಳಗೆ ಒಂದು ದಿನದ ಮಟ್ಟಿಗೆ, ಅದು 1-2 ಗಂಟೆ ಮಟ್ಟಿಗೆ ಆಡ್ಕೊಂಡು ಹೋಗ್ತಾರೆ. ಅದನ್ನ ನಾವೇನ್ ರೆಗ್ಯುಲರೈಸ್ ಮಾಡಿ ಆಡಿ ಅಂತ ಪ್ರಚೋದನೆ ಮಾಡ್ತೀವ?